ಹಲೋ ಸ್ನೇಹಿತರೆ, ಎಲ್ಲರಿಗೂ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಈಗ ಏನಂದ್ರೆ ಮಹಿಳೆಯರಿಗೆ ಒಂದು 25,000ವರೆಗೂ ಕೂಡ ಹಣವನ್ನ ಕೊಡ್ತಿದಾರಂತೆ. ಈ ಒಂದು 25,000 ಹಣ ಯಾವ ರೀತಿ ಪಡ್ಕೊಳ್ಳೋದು? ಯಾಕಂದ್ರೆ ನೀವು ಇತ್ತೀಚಿನ ದಿನಗಳಲ್ಲಿ ನೋಡ್ತಿರ್ಬೋದು, ಮಹಿಳೆಯರಿಗೆ 25,000ವರೆಗೂ ಕೂಡ ಹಣ ಬರುತ್ತೆ. ಇದೊಂದು ಹೊಸ ಯೋಜನೆ ಅಂತ ನೀವು ನೋಡ್ತಿದ್ದೀರಾ. ಆದ್ರೆ ನಿಮ್ಗೆ ಯಾವ ರೀತಿ ಅಪ್ಲೈ ಮಾಡೋದು, ಯಾವಾಗ ಲಾಸ್ಟ್ ಡೇಟು, ಯಾವ ಮಹಿಳೆಯರಿಗೆ ಬರುತ್ತೆ, ಯಾವ ಮಹಿಳೆಯರು ಅಪ್ಲೈ ಮಾಡಬೇಕು ಅನ್ನುವಂಥದ್ದೆಲ್ಲ ನಿಮ್ಗೆ ತುಂಬಾ ಕನ್ಫ್ಯೂಸ್ ಆಗಿದ್ದೀರಾ. ನೀವು ಯಾವ ರೀತಿ ಅಪ್ಲೈ ಮಾಡಬೇಕು, ವೆಬ್ಸೈಟ್ ಯಾವುದು, ಕೊನೆಯ ದಿನಾಂಕ ಯಾವುದು, ಈ ಅಮೌಂಟ್ ಯಾರಿಗೆ ಬರುತ್ತೆ, ಯಾರಿಗೆ ಬರಲ್ಲ, ಎಲ್ಲ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ನೀವು ನನಗೆ ಮಾಡಬೇಕಾಗಿರುವಂತಹ ಒಂದೇ ಒಂದು ಸಹಾಯ ಏನಂದ್ರೆ, ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ನೀವು ಕೊಡೋ ಲೈಕ್ ಸಬ್ಸ್ಕ್ರೈಬ್ ಇಂದ ನಮಗೆ ತುಂಬಾ ಪ್ರೋತ್ಸಾಹ ಬರುತ್ತೆ. ನಿಮ್ಗೆ ಹೊಸ ಯೋಜನೆ, ಏನೇ ಯೋಜನೆ ಬರಲಿ ನಿಮ್ಗೆ ತಕ್ಷಣ ವಿಡಿಯೋ ಮಾಡಾದ್ರೆ ತಿಳಿಸ್ತೀವಿ. ಎಲ್ಲ ಕಂಪ್ಲೀಟ್ಲಿ ಫ್ರೀ ಇದೆ. ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಬರ್ತೀನಿ. ಇದು ಏನು ಹೊಸ ಯೋಜನೆ, ಏನು ಯಾವ ರೀತಿ ಪಡ್ಕೋಬೇಕು? ಇದು ಮಹಿಳೆಯರಿಗೆ ಹೊಸ ಯೋಜನೆ ಕೊಡ್ತಿದಾರಂತಲ್ಲ 25,000, ಇದು ನಾವು ಯಾವ ರೀತಿ ಪಡ್ಕೋಬೇಕು ಅನ್ನೋದು ನೀವು ಕೇಳ್ತಿದ್ದೀರಾ. ಓಕೆನಾ? ಮೊದಲನೇದಾಗಿ ಈ ಒಂದು ಹೊಸ ಯೋಜನೆ ನಿಜಾನ ಅಂತ ನೀವು ಕೇಳೋದಾದ್ರೆ, ಇದು ನಿಜಾನೇ, ಹೊಸ ಯೋಜನೆ ನಿಜ. ಓಕೆನಾ? ಆದ್ರೆ ಇದು ಕೆಲವರಿಗೆ ಯಾರಿಗೆ ಬರುತ್ತೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು 25,000 ಬರುತ್ತೆ. ಇದು ಮೊದಲನೇದಾಗಿ ಅವರು ಕೊಟ್ಟಿರುವಂತಹ ಕಂಡೀಷನ್ಸ್ ಅನ್ನ ನಿಮ್ಗೆ ತೋರಿಸಿ ಮತ್ತೆ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇಲ್ಲಿ ಕಂಡೀಷನ್ಸ್ ನೋಡ್ಕೊಳ್ಳಿ. ಮೊದಲನೇದಾಗಿ ನೋಡಿ, ಏನಂದ್ರೆ ಅರ್ಜಿದಾರರ ವಯಸ್ಸು 18ರಿಂದ 55 ವರ್ಷಗಳ ನಡುವೆ ಇರಬೇಕು. ಓಕೆನಾ? ಯಾರು ಅರ್ಜಿ ಹಾಕ್ತಿರೋ ಅವರ ವಯಸ್ಸು ಬಂದು 18 ವರ್ಷದಿಂದ 55 ವರ್ಷ ಅಲ್ಲಿ ಮಾತ್ರ ಇರಬೇಕು ಏಜು. 55 ವರ್ಷ ಮೇಲೆ ಆಗಿದ್ರೆ ಅಮೌಂಟ್ ಆದ್ರೆ ಬರಲ್ಲ. ಎಲ್ಲಾ ಮೂಲಗಳಿಂದ ಕುಟುಂಬದ ವಾರ್ಷಿಕ ಆದಾಯ 3,50,000ಗಿಂತ ಕಡಿಮೆ ಇರಬೇಕು. ನಿಮ್ಮ ಒಂದು ವಾರ್ಷಿಕ ಆದಾಯ ಏನಿದೆ ಅದು 3,50,000ಕ್ಕಿಂತ ಕಡಿಮೆ ಇರಬೇಕು. ಎಲ್ಲಾರ್ದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇದರಿಗಿಂತ ಕಡಿಮೆನೆ ಇರುತ್ತೆ. ಓಕೆನಾ? ಮ್ಯಾಕ್ಸಿಮಮ್ ಯಾರು ವಿಡಿಯೋ ನೋಡ್ತಿದ್ರು ನಿಮ್ಮೆಲ್ಲರದು ಕಡಿಮೆನೆ ಇರುತ್ತೆ. ಇದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಿಮ್ದು ಆದಾಯ ಎಷ್ಟೇ ಇದ್ರೂ ಅಲ್ಲಿ ಅವ್ರಿಗೆ ಪ್ರೂಫ್ ಕೊಡುವಾಗ ನೀವು ಕೊಡಬೇಕಾಗಿರೋದು ಇನ್ಕಮ್ ಸರ್ಟಿಫಿಕೇಟ್, ನಿಮ್ ಇನ್ಕಮ್ ಎಷ್ಟಿದೆ ಅಂತ. ಆಬ್ವಿಯಸ್ಲಿ 3,50,000ಗಿಂತ ಕಡಿಮೆನೆ ಇರುತ್ತೆ. ಇದ್ರ ಬಗ್ಗೆ ಯಾರು ಹೊರೆ ಆಗುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಪಾಯಿಂಟ್, ಅರ್ಜಿದಾರರ ಕುಟುಂಬದ ಯಾವುದೇ ಸದಸ್ಯರು ಕೇಂದ್ರ ರಾಜ್ಯ ಸರ್ಕಾರಿ ನೌಕರರಾಗಿರಬಾರದು. ಇಲ್ಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೇ ಆಗಿರ್ಲಿ ಅವರು ಸರ್ಕಾರಿ ಕೆಲಸದಲ್ಲಿ ಇರಬಾರ್ದು. ಓಕೆನಾ? ಯಾವುದೇ ಆಗ್ಲಿ, ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಆಗ್ಲಿ, ಸ್ಟೇಟ್ ಗೌರ್ಮೆಂಟ್ ಕೆಲಸ ಆಗ್ಲಿ, ಯಾವುದೇ ಕೆಲಸದಲ್ಲಿ ಇರಬಾರ್ದು. ಈ ಒಂದು ಕೆಲಸದಲ್ಲಿ ಇದ್ರೆ ಕೂಡ ಹಣ ಬರಲ್ಲಂತೆ. ಓಕೆನಾ? ಕಳೆದ 5 ವರ್ಷಗಳಲ್ಲಿ ಅರ್ಜಿದಾರ ಅಥವಾ ಅವಳ ಕುಟುಂಬದ ಸದಸ್ಯರು ಸರ್ಕಾರದ ನಿಗಮದ ಯಾವುದೇ ಇತರ ಯೋಜನೆಯ ಅಡಿಯಲ್ಲಿ ಅರಿವು ಯೋಜನೆ ಹೊರತುಪಡಿಸಿ ಸಾಲ ಸೌಲಭ್ಯಗಳನ್ನು ಪಡೆದಿರಬಾರದು. ಯಾವುದೇ ಸಾಲಗಳನ್ನ ಪಡೆದಿರಬಾರದು. ಅರಿವು ಯೋಜನೆ ಹೊರತುಪಡಿಸಿ, ಅರಿವು ಪಡೆದಿರಬಹುದು, ಅದನ್ನ ಹೊರತುಪಡಿಸಿ ಬೇರೆ ಯಾವುದೇ ಒಂದು, ಓಕೆನಾ, ನಿಗಮದ ಯಾವುದೇ ಇತರ ಯೋಜನೆಯ ಅಡಿಯಲ್ಲಿ ಸರ್ಕಾರದ ನಿಗಮದಲ್ಲಿ ಬರುವಂತಹ ಯಾವುದೇ ಒಂದು ಇದ್ರಲ್ಲಾದ್ರೆ ನೀವು ಅಮೌಂಟ್ ತಗೊಂಡಿರಬಾರ್ದು, ಸಾಲ ಸೌಲಭ್ಯ ಪಡೆದುಕೊಂಡಿರಬಾರದು. ಈಗ ನಿಮ್ಗೆ ಮೈನ್ ಪಾಯಿಂಟ್ಸ್ ಇದ್ಯಾರ್ಯಾರು ಬರುತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ಕೇಳಿಸ್ಕೊಬಿಡಿ. ಓಕೆನಾ? ಈ ಪಾಯಿಂಟ್ಸ್ ಮಿಸ್ ಆಗಬಾರ್ದು. ಮೊದಲನೇ ಪಾಯಿಂಟ್, ಇದರಲ್ಲಿ ನಿಮ್ಗೀಗ 3 ಪಾಯಿಂಟ್ ಹೇಳಿದೀನಿ. ಓಕೆನಾ? ಈಗ ಮೊದಲನೇ ಪಾಯಿಂಟ್ ಏನಂದ್ರೆ, ಅರ್ಜಿದಾರರು ಸರ್ಕಾರಿ ಆದೇಶದಲ್ಲಿ ವಿವರಿಸಿದಂತೆ ಧಾರ್ಮಿಕ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದವರಾಗಿರಬೇಕು. ಮತ್ತೆ ಎರಡನೇ ಪಾಯಿಂಟ್, ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು. ಓಕೆನಾ? ಅಲ್ಪಸಂಖ್ಯಾತರ ಅಂದ್ರೆ ನಿಮ್ಗೆ ಗೊತ್ತಾಗ್ತಿದ್ಯಾ ಇಲ್ಲ? ಮೈನಾರಿಟಿ ಅವರು. ಓಕೆನಾ? ಅಲ್ಪಸಂಖ್ಯಾತರ ಅಂದ್ರೆ ಮೈನಾರಿಟಿ ಅವರಾಗಿರ್ತಾರೆ. ನೋಡಿ, ಇಲ್ಲಿ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ತಿಳಿಸ್ಕೊಡೋದಾದ್ರೆ, ಇದು ಅಲ್ಪಸಂಖ್ಯಾತ ಸಮುದಾಯದ ವಿಧವೆಯರು, ವಿಚ್ಛೇದಿತರು, ಅವಿವಾಹಿತ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕಾಗಿ ವಿಶೇಷ ಯೋಜನೆಯಾಗಿದೆ. ಓಕೆನಾ? ಇದು ಮೈನಾರಿಟಿಯಲ್ಲಿ ಬರ್ತಾರಲ್ಲ ಅವ್ರಿಗಾಗಿರುತ್ತೆ. ಮುಸ್ಲಿಮ್ಸ್ ಅವರೆಲ್ಲ ಇದಾರಲ್ಲ ಮೈನಾರಿಟಿಯಲ್ಲಿ ಬರ್ತಾರೆ. ಈಗ ಮೈನಾರಿಟಿ ಕ್ಯಾಸ್ಟ್ ಅಲ್ಲಿ ಯಾರ್ಯಾರು ಬರ್ತಾರೋ ಅವ್ರಿಗೆ ಏನಾಗಿದೆ ಅಂದ್ರೆ ಇದು ಅಮೌಂಟ್ ಆದ್ರೆ ಬರ್ತಿದೆ. ಇದು ಯಾವ ರೀತಿ ಬರ್ತಿದೆ, ಓಕೆನಾ, ಇದು ತಿಳ್ಕೊಳ್ಳೋಣ ಬನ್ನಿ. ಈ ಯೋಜನೆಯಡಿಯಲ್ಲಿ ವಿವಿಧ ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳಲು 25,000 ಸಾಲ ಮತ್ತು 25,000 ಸಹಾಯಧನವನ್ನು ನೀಡಲಾಗುತ್ತದೆ. ಓಕೆನಾ? ಟೋಟಲ್ ಆಗಿ 50,000ವರೆಗೂ ಕೂಡ ಕೊಡ್ತಾರೆ. ಅದರಲ್ಲಿ ನೀವು 25,000 ಮಾತ್ರ ಪೇ ಮಾಡಬೇಕಾಗುತ್ತೆ. ಇನ್ನು 25,000 ನಿಮ್ಗೆ ಸಬ್ಸಿಡಿ ತರ ಬಿಡ್ತಾರಂತೆ. ಓಕೆನಾ? ನಿಮ್ಗೆ 25,000 ಇಲ್ಲಿ ಅಮೌಂಟ್ ಬಂದಂಗಾದ್ರೆ ಆಗುತ್ತೆ. ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗ? 25 ಸೆಪ್ಟೆಂಬರ್ 2023. ಓಕೆನಾ? ಇದೇ ತಿಂಗಳು 25ನೇ ತಾರೀಕು ನಿಮ್ಗೆ ಏನಾಗಿದೆ ಲಾಸ್ಟ್ ಡೇಟ್ ಅನ್ನೋದು. ಇದೇ ತಿಂಗಳು 25ನೇ ತಾರೀಕು ಇದೆ ಅಪ್ಲಿಕೇಶನ್ ಹಾಕಕ್ಕೆ. ಇದು ನೀವೆಲ್ಲೆಲ್ಲಿ ಆಗ್ಬೋದಂದ್ರೆ,
ಮೈನಾರಿಟಿ ಆಫೀಸಲ್ಲಿ. ಓಕೆನಾ, ಮೈನಾರಿಟಿ ಆಫೀಸಲ್ಲಿ ಆದ್ರೆ ನೀವು ಹೋಗಿ ಆಗ್ಬೋದು, ಇಲ್ಲ ಸೈಬರ್ ಅಲ್ಲಿ ಆಗ್ಬೋದು. ಮತ್ತೆ ನೀವು ವೆಬ್ಸೈಟ್ ಕೇಳ್ತಿದ್ರಲ್ಲ, ಒಂದು ವೆಬ್ಸೈಟ್ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ. ನೀವು ವೆಬ್ಸೈಟ್ ಅಲ್ಲಿ ಏನಾದ್ರೂ ಅಪ್ಲೈ ಮಾಡ್ಬೇಕು ಅನ್ನೋದಾದ್ರೆ ವೆಬ್ಸೈಟ್ ಬಂದ್ಬಿಟ್ಟು kmdc.online.karnataka.government.in ಅಂತ. ಓಕೆನಾ, ವೆಬ್ಸೈಟ್ ಅಲ್ಲಿ ಕೂಡ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ. ಈಗ ಯಾರ್ಯಾರು ಬರುತ್ತೆ ಅನ್ನೋದು ನಿಮ್ಗೆ ಕ್ಲಾರಿಟಿ ಬಂತ ಅನ್ಕೊಳ್ತೀನಿ. ಯಾಕಂದ್ರೆ ನೀವು ಕೆಲವರು ಏನ್ ಅನ್ಕೊಂತಿದ್ದೀರಾ, ಎಲ್ಲರಿಗೂ ಬರುತ್ತೆ ಈ ಅಮೌಂಟ್, ಎಲ್ಲರೂ ಅಪ್ಲೈ ಮಾಡಬಹುದು, ಯಾವ ರೀತಿ ಅಪ್ಲೈ ಮಾಡೋದು ವಿಡಿಯೋ ಮಾಡಿ ತಿಳಿಸಿ ಅಂತ ಹೇಳ್ತಿದ್ದೀರಾ. ಅದಕ್ಕೆ ನಿಮ್ಗೆ ವಿತ್ ಪ್ರೂಫ್ ಸಮೇತ ಯಾರ್ಯಾರು ಬರುತ್ತೆ ಯಾರ್ಯಾರು ಬರಲ್ಲ ಅನ್ನೋದನ್ನ ಸ್ಟೆಪ್ ವೈಸ್ ನಿಮ್ಗೆ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆನಾ, ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಬರ್ದೇ ಇರೋದಾಗ್ಲಿ, ಅನ್ನಭಾಗ್ಯದಾಗ್ಲಿ, ನಿಮ್ಗೆ ಬೇರೆ ಏನೇ ಡೌಟ್ಸ್ ಇದ್ರು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಕಾಮೆಂಟ್ ಬಾಕ್ಸ್ ಓಪನ್ ಅಲ್ಲೇ ಇರುತ್ತೆ, ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮ್ಗೆ ಕಂಪ್ಲೀಟ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಆದ್ರೆ ತಿಳಿಸ್ಕೊಡ್ತೀನಿ.